ನಮ್ಮ ಇಡೀ ಭಾರತ ದೇಶದಲ್ಲಿ ಇಡೀ 7 ಬಾರಿ ಗೆದ್ದಿರುವಂತಹ ನಾಯಕ. ಈ ಭಾಗದಲ್ಲಿ ಅಭಿವೃದ್ಧಿ ಹೆಚ್ಚಿನ ಕೈ ಅಂತ ಹೇಳೋದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಕೂಡ ಯಾರು ಸಂಸತ್ ಸದಸ್ಯರು ಕೂಡ ಇವತ್ತುವರೆಗೂ ಯಾರು ಆ ಸಾಧನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಮಹಾನಾಯಕನನ್ನ ನಮ್ಮ ಜಿಲ್ಲಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಎಲ್ಲರೂ ಎಲ್ಲ ಪ್ರಮುಖರು ಕೂಡ ರಾಜ್ಯದ ನಾನು ಸೇರಿ ರಾಜ್ಯದ ಅವರಿಗೆ ಮುಖ್ಯಮಂತ್ರಿ ಡೆಪ್ಟಿ ಸಿಎಂ ಅನ್ನು ಮಾಡಬೇಕು ಅಂತೇಳಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಅವರ ಸಾಧನೆ ಇವತ್ತು ಕೇಂದ್ರದಲ್ಲಿ 4 ಸರಿ ಮಂತ್ರಿ ಆದಾಗ ಕೂಡ ಹೆದ್ದಾರಿ ಆಗ್ಬೋದು, ರೈಲ್ವೆ ಆಗ್ಬೋದು, ಮತ್ತೆ ನಮ್ಮ ಶಾಲೆ ಮಿಷನ್ ಆಗ್ಬೋದು, ರೈಲ್ ಆಗ್ಬೋದು, ಇವತ್ತು ಪ್ರತಿಯೊಬ್ಬರು ಕೂಡ ಚರಿತ್ರೆ ಈ ಭಾಗದಲ್ಲಿ ಏನು ಅಭಿವೃದ್ಧಿ ಆಗಿದೆ, ಈ ಅಭಿವೃದ್ಧಿ ಆಗೋದಕ್ಕೆ ಕಾರಣವೇ ಎಲ್ಲ ನಿಮಗೆ ನಿಮ್ಗೆಲ್ಲ ಗೊತ್ತಿದೆ. 7 ಬಾರಿ ಗೆದ್ದಿರುವಂತ ಈ ಭಾಗದ ಸಂಸತ್ ಸದಸ್ಯರು ಅಂತ ಹೇಳಿದ್ರೆ ನಿಜವಾಗ್ಲೂ ಎಲ್ಲಾ ರೀತಿಗಳಲ್ಲೂ ಕೂಡ ಅನುಭವಿಸಿ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ಈಗ 36 ಜನ ಸಚಿವರು ಇದ್ರೇನು, ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರೇನು, ಇಡೀ ರಾಜ್ಯದಲ್ಲಿ ಕೂಡ ಹೈಕಮಾಂಡ್ ಏನ್ ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಮಾರ್ಗದರ್ಶನ ಪ್ರಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಇಡೀ ರಾಜ್ಯದಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗ್ಯಾರಂಟಿ ಭಾಗ್ಯ ಅನ್ನಭಾಗ್ಯ ಕೊಟ್ಟಿರೋದನ್ನ ಬಹಳ ಯಶಸ್ವಿಯಾಗಿ ಸಿದ್ದರಾಮಯ್ಯ ಕೈ ಬಲಪಡಿಸಿ ಅವರು ಹೆಚ್ಚಿನ ರೀತಿಗಳಲ್ಲಿ ಕೂಡ ಈ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಇವತ್ತು ನಮ್ಮ ದಲಿತ ಸಮುದಾಯದಲ್ಲಿ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿತ್ತು. ಅದನ್ನ ಈಗ ಎಲ್ಲ ಪರಮೇಶ್ವರ್ ಇರ್ಬೋದು, ಮಾಧವಪ್ಪನವರು ಇರ್ಬೋದು, ನಮ್ಮ ಪ್ರಿಯಾಂಕ ಖರ್ಗೆ ಇರ್ಬೋದು, ಎಲ್ಲ ನಾಯಕರುಗಳನ್ನ ಒಟ್ಟುಗೂಡಿಸಿ ಇವತ್ತು ಅದನ್ನ ಒಂದು ಸಮುದಾಯದನ್ನ ಎತ್ಕೊಂಡು ಹೋಗ್ತಾ ಇರೋದು ಒಂದು ನಾಯಕ ಅಂತ ಹೇಳಿದ್ರೆ ನಿಜವಾಗ್ಲೂ ಅದನ್ನ KH ಮುನಿಯಪ್ಪಜಿಯವರು ಇವತ್ತು ರಾಜ್ಯದಲ್ಲೆಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೆಸರುವಾಸಿ ಮಾಡಿದಂತ ನಾಯಕ. ಅಂತ ನಾಯಕನನ್ನ ಇವತ್ತು ಏನು ದಲಿತರ ಕೂಗಿತ್ತು ಆ ದಲಿತರ ಕೂಗನ್ನ ಇವತ್ತು ಕೋಲಾರ ಜಿಲ್ಲೆಯಲ್ಲೇ ಇಲ್ಲ, ಇಡೀ ರಾಜ್ಯದಲ್ಲೇ ಇಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇವತ್ತು ಮಲ್ಲಿಕಾರ್ಜುನ ಖರ್ಗೆಜಿಯವರ ಅವರ ಆಶೀರ್ವಾದದಿಂದ ಪಡೆದು ಇವತ್ತು KH ಮುನಿಯಪ್ಪನವರು ಮುಂದಿನ ದಿನಗಳಲ್ಲಿ ಡೆಪ್ಟಿ ಸಿಎಂ ಆಗ್ಬೇಕು ಅಂತ ಹೇಳ್ತಾ ನಮ್ಮ ಏನು ಸಮುದಾಯಗಳು ಏನಿದೆ ಸಮುದಾಯ ಕೂಗು ಹೆಚ್ಚಿನ ಅವರ ಸಾಮಾಜಿಕ ನ್ಯಾಯದಲ್ಲಿ ಬರುವಂತ ವ್ಯಕ್ತಿ. ಅಂತ ವ್ಯಕ್ತಿಯನ್ನ ಕೋಲಾರ ಜಿಲ್ಲೆಯಲ್ಲಿ ಅಲ್ಲ ಇಡೀ ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವ್ರನ್ನ ಡೆಪ್ಟಿ ಸಿಎಂ ಆಗಿ ಮಾಡಬೇಕು ಅಂತ ಹೇಳಿ ಎಲ್ಲ ಹೇಳಿದ್ರು. ಇವತ್ತು ರಾಜ್ಯದಲ್ಲಿ ಕೂಡ ಮಾನ್ಯ ಸಿದ್ದರಾಮಯ್ಯ ಅವರಾಗ್ಬೋದು, ಮತ್ತೆ DK ಶಿವಕುಮಾರ್ ಆಗ್ಬೋದು, ಅವರೆಲ್ಲರೂ ಮುನಿಯಪ್ಪಜಿಯವರಿಗೆ ತಾವು ಇರಬೇಕು, ನಿಮ್ ಸಹಕಾರ ನಮಗೆಲ್ಲ ಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪತ್ರಿಕಾರಂಗ ಇವತ್ತು ಕೋಲಾರ ಜಿಲ್ಲೆಗೆ ನಾವು ಹೆಚ್ಚಿನ ರೀತಿಯಲ್ಲಿ ನೋಡಿಸಿದ್ದೆ ಆದ್ರೆ ನಿಜವಾಗ್ಲೂ KH ಮುನಿಯಪ್ಪಜಿ ಅವರಿಗೆ ಉಪಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಅದೇ ಯಾಕಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ 7 ಬಾರಿ ಗೆದ್ದಿರೋ ನಾಯಕ ಒಬ್ಬ ಡೆಪ್ಟಿ ಸಿಎಂ ಆಯ್ತು ಅಂತ ಹೇಳಿದ್ರೆ ಅದು ನಮ್ಮದು ಕೊಡುಗೆ ಅಲ್ಲ, ನಿಮ್ಮದು ಕೊಡುಗೆ. ಅದನ್ನ ತಾವು ಯಾವ ರೀತಿಯಲ್ಲಿ ಮಾಡ್ತೀರೋ ಅಂತ ಹೇಳ್ತಾ ನನಗೆ ಮಾತಾಡೋ ಅವಕಾಶ ಮಾಡ್ಕೊಟ್ಟ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ಲಕ್ಷ್ಮೀನಾರಾಯಣ ಅವರು ಮತ್ತೆ